ನಮಸ್ಕಾರ. ಜಿನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಸಿಡ್ನಿಯ ಐತಿಹಾಸಿಕ ಬೋಂಡಿ ಬೀಚ್ನಲ್ಲಿ ಭಾನುವಾರ ಸಂಜೆ ನಡೆದ ಸಾಮೂಹಿಕ ಗುಂಡಿನ ದಾಳಿಯ ಹಿಂದೆ ತಂದೆ ಮತ್ತು ಮಗ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದು ನ್ಯೂ ಸೌತ್ ವೇಲ್ಸ್ ಪೊಲೀಸರು ಇಂದು ದೃಢಪಡಿಸಿದ್ದಾರೆ. ಈ ಭೀಕರ ದಾಳಿಯಲ್ಲಿ ಒಬ್ಬ ಹಂತಕನು ಸೇರಿ ಕನಿಷ್ಠ 16 ಮಂದಿ ಮೃತಪಟ್ಟಿದ್ದಾರೆ, 40ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಈ ಘಟನೆಯನ್ನು ಆಸ್ಟ್ರೇಲಿಯಾ ಸರ್ಕಾರ ಭಯೋತ್ಪಾದಕ ಕೃತ್ಯ ಎಂದು ಘೋಷಿಸಿದೆ. 50 ವರ್ಷದ ಸಾಜಿದ್ ಅಕ್ರಮ್ ಮತ್ತು ಈತನ ಮಗ 24 ವರ್ಷದ ನವೀದ್ ಅಕ್ರಮ್ ಈ ಇಬ್ಬರು ಈ ಗುಂಡಿನ ದಾಳಿಯ ಪ್ರಮುಖ ಆರೋಪಿಗಳಾಗಿದ್ದಾರೆ. ತಂದೆ ಸಾಜಿದ್ ಅಕ್ರಮ್ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು, ನವೀದ್ ಅಕ್ರಮ್ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಪೊಲೀಸ್ ಕಣ್ಗಾವಲಿನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಬೋಂಡಿ ಬೀಚ್ನಲ್ಲಿ ಯಹೂದಿಗಳ ಪ್ರಮುಖ ಹಬ್ಬದ ಮೊದಲ ದಿನದ ಸಂಭ್ರಮದ ಆಚರಣೆಯ ನಡುವೆ ಈ ಗುಂಡಿನ ದಾಳಿ ನಡೆದಿದೆ. ಈ ಇಬ್ಬರು ಶೂಟರ್ಗಳು ಉದ್ದೇಶಪೂರ್ವಕವಾಗಿ ಯಹೂದಿ ಸಮುದಾಯವನ್ನು ಗುರಿಯಾಗಿಸಿಕೊಂಡಿದ್ದರು ಎಂದು ಆಸ್ಟ್ರೇಲಿಯಾದ ಪ್ರಧಾನಿ ಆಂಟೋನಿ ಆಲ್ಬನಿಸ್ ಹೇಳಿದ್ದಾರೆ. ಮೃತಪಟ್ಟವರ ಪೈಕಿ ಒಬ್ಬ 10 ವರ್ಷದ ಬಾಲಕಿ ಹಾಗೂ ಹಬ್ಬದ ಆಯೋಜಕರು ಸಹ ಸೇರಿದ್ದಾರೆ. ಪೊಲೀಸರು ಹಂತಕರಿಗೆ ಸೇರಿದ ಕಾರನ್ನು ಪರಿಶೀಲಿಸಿದಾಗ ಅದರಲ್ಲಿ ಸುಧಾರಿತ ಸ್ಫೋಟಕ ಸಾಧನಗಳು ಕೂಡ ಪತ್ತೆಯಾಗಿದ್ದು, ಅದನ್ನು ಬಾಂಬ್ ನಿಷ್ಕ್ರಿಯ ದಳದಿಂದ ನಿಷ್ಕ್ರಿಯಗೊಳಿಸಲಾಗಿದೆ. ಪಾದಕ ದಾಳಿಯೊಂದರಲ್ಲಿ ಒಬ್ಬ ಸಾಮಾನ್ಯ ನಾಗರಿಕ ಪ್ರಾಣದ ಹಂಗು ತೊರೆದು ಉಗ್ರನನ್ನು ಸದೆಬಡಿದು ಹಲವು ಅಮಾಯಕ ಜೀವಗಳನ್ನು ರಕ್ಷಿಸಿದ್ದಾನೆ. ನಾಗರಿಕನ ಈ ಅಪೂರ್ವ ಧೈರ್ಯ ಮತ್ತು ಸಮಯ ಪ್ರಜ್ಞೆಗೆ ವಿಶ್ವದಾದ್ಯಂತ ಭಾರಿ ಪ್ರಶಂಸೆ ವ್ಯಕ್ತವಾಗಿದೆ. ಉಗ್ರರು ಗುಂಡಿನ ದಾಳಿ ನಡೆಸುತ್ತಿದ್ದಾಗ ಈ ವ್ಯಕ್ತಿ ಕಾರುಗಳ ಮರೆಯಿಂದ ನಿಧಾನವಾಗಿ ಉಗ್ರನತ್ತ ತಲುಪಿ ಆತನ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ನಂತರ ಆತನ ಗನ್ ಕಿತ್ತಿಕೊಂಡು ಆತನಿಗೆ ಶೂಟ್ ಮಾಡಿದ್ದಾನೆ. ನಾಗರಿಕನ ಈ ಸಾಹಸ ಹಲವರ ಮೆಚ್ಚುಗೆಗೆ ಪಾತ್ರವಾಗಿದೆ. ನಾಗರಿಕನ ಗುಂಡಿನ ದಾಳಿಯಿಂದಾಗಿ ಉಗ್ರನು ಸ್ಥಳದಲ್ಲಿಯೇ ಅಸುನೀಗಿದ್ದಾನೆ. ಈ ಒಂದು ಕ್ಷಣದ ಕಾರ್ಯ ಆ ಪ್ರದೇಶದಲ್ಲಿ ಮತ್ತಷ್ಟು ರಕ್ತಪಾತವಾಗುವುದನ್ನು ತಡೆದಿದೆ. ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿಯವರು ತಕ್ಷಣವೇ ಪ್ರತಿಕ್ರಿಯಿಸಿ ಈ ನಾಗರಿಕನು ಪ್ರದರ್ಶಿಸಿರುವ ಶೌರ್ಯವು ಅಸಾಧಾರಣವಾದದ್ದು ಎಂದಿದ್ದಾರೆ. ನಮ್ಮ ದೇಶದ ಜನತೆಗೆ ಆತ ನಿಜವಾದ ಹೀರೋ ಎಂದು ಬಣ್ಣಿಸಿರುವ ಇವರು ಈತನಿಗೆ ಅತ್ಯುನ್ನತ ರಾಷ್ಟ್ರೀಯ ನಾಗರಿಕ ಗೌರವ ನೀಡುವುದಾಗಿ ಘೋಷಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ #ಸಿಡ್ನಿ ಹೀರೋ ಮತ್ತು #ಬ್ರೇವ್ ಸಿಟಿಜನ್ ಎಂಬ ಹ್ಯಾಶ್ ಟ್ಯಾಗ್ಗಳು ಟ್ರೆಂಡಿಂಗ್ ಆಗಿದ್ದು, ಪ್ರಪಂಚದಾದ್ಯಂತ ಜನರು ಈ ನಾಗರಿಕನಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದಾರೆ. ಘಟನೆಯ ಬಗ್ಗೆ ಹೆಚ್ಚಿನ ವಿವರಣೆ ನೀಡಿರುವ ಸಿಡ್ನಿ ಪೊಲೀಸರು, ನಮ್ಮ ಪಡೆ ಸ್ಥಳಕ್ಕೆ ತಲುಪುವಷ್ಟರಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿತ್ತು. ಈ ನಾಗರಿಕನ ಸಮಯ ಪ್ರಜ್ಞೆ ಮತ್ತು ಗುಂಡು ಹಾರಿಸುವ ಸಾಮರ್ಥ್ಯದಿಂದಾಗಿ ಇಂದು ಹಲವಾರು ಸದಸ್ಯರು ಉಳಿದಿದ್ದಾರೆ. ಯಾವುದೇ ರೀತಿಯ ಕಾನೂನು ಕ್ರಮಗಳನ್ನು ಈತನ ಮೇಲೆ ಜರುಗಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದು ಈ ದಿನದ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜಿನಿ ನ್ಯೂಸ್. ನಮಸ್ಕಾರ.